ಎಲ್ಲರಿಗೂ ನಮಸ್ಕಾರಗಳು. ಇದು ನಮ್ಮ ಮಂಗಳೂರಿನ ಟ್ರಿಪ್ಪಿನ 2ನೇ ದಿನ. ನಾವು ರೆಡಿಯಾಗಿ ತಿಂಡಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಗೆಸ್ಟ್ ಹೌಸಿನ ಕಿಚನ್ ನೋಡೋಣ. ನೋಡಿ, ಇದು ಕಿಚನ್ನು. ಇವರೇ ಇಬ್ಬರು ಅಣ್ಣಂದಿರು ಅಲ್ಲಿ ಊಟ ತಿಂಡಿ ಎಲ್ಲ ಮಾಡಿ ನಮಗೆ ಬಡಿಸೋರು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಂಗಳೂರು ಸ್ಪೆಷಲ್ ಏನೇನಿದೆ ಎಲ್ಲ ನಮಗೆ ಮಾಡಿಕೊಟ್ರು 3 ದಿನದಲ್ಲಿ. ನೋಡಿ, ಇವತ್ತು ಮಸಾಲ ನೀರು ದೋಸೆ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿತ್ತು. ತಿಂಡಿ ತಿಂದ್ಕೊಂಡು ನಾವು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪ್ಗೆ ಹೋಗಿದ್ದೀವಿ. ನಾವು ಅಲ್ಲಿಂದ ಕದ್ರಿ ಮಂಜುನಾಥ ಟೆಂಪಲ್ಗೆ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅಂದರೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನ ದರ್ಶನ ಮಾಡಿ ನೆಕ್ಸ್ಟು ಬೇರೆ ಪ್ಲೇಸಸ್ನ ನೋಡೋಣ ಅಂದ್ಕೊಂಡು ಹೊರಟಿದ್ದೀವಿ. ನೋಡಿ, ಇದು ಮಂಗಳೂರು ಸಿಟಿ. ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಬಿಸಿಲಿದೆ, ಶೆಕೆ ಕೂಡ. ಆದರೂ ಬಂದಿದ್ದೀವಿ ಎಲ್ಲ ಅಂತನೋ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ. ಇದು ಕದ್ರಿ ಮಂಜುನಾಥ ಟೆಂಪಲ್ನ ಹೆಬ್ಬಾಗಿಲು. ಇಲ್ಲಿಂದ 500 ಮೀಟರ್ಸ್ ನಡ್ಕೊಂಡು ಒಳಗಡೆ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ನೋಡಿ, ಇದೇ ಕದ್ರಿ ಮಂಜುನಾಥ ಟೆಂಪಲ್. ಇವತ್ತು ಮಹಾಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ತುಂಬ ಜನಗಳಿದ್ದರು. ನಾವು ಮಂಜುನಾಥನ ದರ್ಶನ ಪಡೆದು ನೆಕ್ಸ್ಟ್ ಬಂದಂಥ ಪ್ಲೇಸು ಅಗಾಧ ನೀಲಿಯ ಕಡಲು, ಅಮೂಲ್ಯ ವಸ್ತುಗಳ ಒಡಲು, ಆಗಿದೆ ಜಲಚರಗಳಿಗೆ ಮಡಿಲು, ಯಾರೂ ಅರಿಯಲಾರರು ಇದರ ಹಳಲು, ಇರಿಸಿದೆ ಕಾಲಗರ್ಭದಲ್ಲಿ ಪ್ರಾಚೀನ ತಿರುಳು ಅಂತ ಹೇಳುತ್ತಾ ನಾವು ಬಂದಿದ್ದು ಪಣಂಬೂರು ಬೀಚಿಗೆ. ನೋಡಿ, ನನ್ನ ಮಗ ಸಮುದ್ರದಲ್ಲಿ ಅಲೆಗಳ ಜೊತೆ ಎಲ್ಲ ಖುಷಿಯಾಗಿ ಆಟ ಆಡ್ತಿದ್ದಾನೆ. ಮತ್ತು ಮರಳನ್ನೆಲ್ಲ ಒಂದು ಲೋಟಕ್ಕೆ ತುಂಬಿಕೊಂಡು ಅಲ್ಲೂ ಕೂಡ ಆಟ ಆಡ್ತಿದ್ದಾನೆ. ಮಕ್ಕಳೇ ಈಗಲ್ವ ನೀರು ಮತ್ತು ಮಣ್ಣು ಸಿಕ್ಬಿಟ್ರೆ ಅವ್ರಿಗೆ ಏನೋ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಂಥ ಖುಷಿ ಆಗುತ್ತೆ. ನಾವು ಅದಕ್ಕೆ ಚೆನ್ನಾಗಿ ಆಟ ಆಡ್ಕೊಳ್ಳಿ. ಮೈಸೂರಲ್ಲಿ ಇವನು ಮಣ್ಣಿಗೆ ನೀರಿಗೆ ಎಲ್ಲ ನಾವು ಬಿಡೋಲ್ಲ ಅಂತ ಬಿಟ್ಬಿಟ್ಟಿದ್ವಿ. ಹಾಗಾಗಿ ಒಂದು 2 to 3 hours ಚೆನ್ನಾಗಿ ಸಮುದ್ರದಲ್ಲಿ ಆಟ ಆಡ್ದ. ಅಲ್ಲೇ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಚೆನ್ನಾಗಿತ್ತಲ್ಲ ಬೀಚು ಎಲ್ಲ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಆಟ ಆಡಿಸ್ಕೊಂಡು ಗೆಸ್ಟ್ ಹೌಸ್ ಕಡೆಗೆ ಹೊರಟ್ವಿ. ಹಂಗೆ ಬರ್ತಾ ಅಲ್ಲೆಲ್ಲ ಸುತ್ತಮುತ್ತ ನೋಡಿಕೊಂಡು ಪಣಂಬೂರು ಬೀಚಿಂದ ಬಸ್ ಸ್ಟಾಪ್ಗೆ ಒಂದು ಕಿಲೋಮೀಟರ್ ಅಷ್ಟು ಆಗ್ತಾಯಿತ್ತು. ಅಲ್ಲೇ ರಸ್ತೆ ಪಕ್ಕದಲ್ಲಿ ಬರಬೇಕಾದ್ರೆ ಕಬ್ಬಿನ ಜ್ಯೂಸ್ ನೋಡಿದ್ವಿ. ನೋಡಿ, ಇಲ್ಲಿ ಕಬ್ಬಿನ ಜ್ಯೂಸ್ ಮಾಡೋ ಮಿಷಿನ್ನು ಕಬ್ಬಿಣದಲ್ಲ ಮರದಿಂದ ಮಾಡಿದರು. ಹಾಗಾಗಿ ಚೆನ್ನಾಗಿರುತ್ತೆ ಜ್ಯೂಸು ಅಂತ ತಗೊಂಡು ಕುಡ್ಕೊಂಡು ಫಿಶ್ ಮಾರ್ಕೆಟ್ಗೆ ಹೋದ್ವಿ. ಇಲ್ಲಂತೂ ತುಂಬ ಫಿಶ್ಗಳು, ಅದು ಡಿಫ್ರೆಂಟ್ ಫಿಶ್ಶು. ನಮ್ಮ ದಿಹಾನ್ ಯಾವತ್ತೂ ಈ ಥರ ಫಿಶ್ಗಳೆಲ್ಲ ನೋಡಿರಲಿಲ್ಲ. ಅವನೇನಿದ್ರು ಬುಕ್ಕಲ್ಲಿ ನೋಡಿದ್ದ ಮತ್ತು ಅವ್ರ ಟೀಚರ್ಸ್ ಸ್ಕೂಲಲ್ಲಿ ಹೇಳ್ಕೊಡ್ಬೇಕಾದ್ರೆ ನೋಡಿ ತಿಳ್ಕೊಂಡಿದ್ದ. ನಾವು ಇಲ್ಲೋಗಿ ಅವನಿಗೆ ಫಿಶ್ಗಳೆಲ್ಲ ತೋರಿಸಿದ್ವಿ. ಪ್ರಾನು ಮತ್ತು ಒಂದು 4-5 ಥರ ಫಿಶ್ಶು, ಏಡಿ ಅವೆಲ್ಲ ನೋಡಿ ಅವನು ಹೇಳ್ತಿದ್ದ ಇದೆಲ್ಲ ನನ್ನ ಬುಕ್ಕಲ್ಲಿದೆ ಅಂತ. ನಾವು ಅಲ್ಲಿಂದ ಮತ್ತೆ ಗೆಸ್ಟ್ ಹೌಸ್ ಕಡೆ ಹೊರಟ್ವಿ. ಬರ್ತಾ ನೋಡಿ, ಇದು ನೇತ್ರಾವತಿ ನದಿ. ನಾವು ಮತ್ತೆ ಮಂಗಳೂರು ಬಸ್ ಸ್ಟಾಪ್ಗೆ ಬಂದು ಅಲ್ಲಿಂದ ನಮ್ಮ ಗೆಸ್ಟ್ ಹೌಸ್ಗೆ ಬೇರೆ ಬಸ್ನ ಚೇಂಜ್ ಮಾಡಿದ್ವಿ. ನಾವು ಬರೋಷ್ಟರಲ್ಲಿ ಗೆಸ್ಟ್ ಹೌಸಲ್ಲಿ ಚಿತ್ರಾನ್ನ ಮಾಡಿದರು. ಅದನ್ನು ತಿಂದ್ಕೊಂಡು ಗೆಸ್ಟ್ ಹೌಸ್ನ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಇವರೆಲ್ಲ ಗೆಸ್ಟ್ ಹೌಸಲ್ಲಿ ವರ್ಕ್ ಮಾಡುವಂಥವ್ರು. ಇವರೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾವು ಊಟ ಮಾಡಿ ಬಂದ್ವಿ. ದಿಹಾನ್ ಖುಷಿಗೆ ಹಾಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾನೆ. ನಮ್ಮ ಮಂಗಳೂರಿನ ಟ್ರಿಪ್ಪು ತುಂಬ ಚೆನ್ನಾಗಾಯಿತು. ನಾವು ಖುಷಿಯಾಗಿ ಎಂಜಾಯ್ ಮಾಡಿದೆ ಅಂತ ಹೇಳ್ತಾ ಬಾಯ್.